ಹಲೋ ಗೈಸ್, ಪ್ರಿವ್ಯೂವಲ್ಲಿ ನೋಡ್ಕೊಬಂದಂಗೆ ಈ ವಿಡಿಯೋನ ಅಲೈಟ್ ಮಿಷನಲ್ಲಿ ಹೇಗೆ ಎಡಿಟ್ ಮಾಡೋದು ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗ್ಬಿಡಿ ಅಂತ ಹೇಳ್ತೇನೆ. ನಾನು ನಿಮ್ಮ ಹೊಸ ಯೂಟ್ಯೂಬರ್ ಅಂತ ಹೇಳ್ತಾ ನಾನು DJ ಎಡಿಟಿಂಗ್ ಕನ್ನಡ. ನಾನು ಯಾವ ಥರ ಎಡಿಟ್ ಎಲ್ಲ ಮಾಡ್ತೀನಿ ಅಂದರೆ ನಿಮಗೆ ಎಲೈಟ್ ಮೋಷನಲ್ಲಿ ಯಾವ ಥರ ಬೇಕಾದ್ರೂ ಎಡಿಟ್ ಮಾಡ್ತೀನಿ. ನೀವು ಕಮೆಂಟ್ ಹಾಕಿ ಸಾಕು. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಮಾಡಿ. ಈಗ ನೀವು ನನ್ನ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದನ್ನು ಕ್ಲಿಕ್ ಮಾಡಿ ಅಲೈಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊಳ್ಳಿ ಗೈಸ್. ಇಂಪೋರ್ಟ್ ಮಾಡ್ಕೊಂಡು ನಂತರ ಇಲ್ಲಿ ವೆರಿಫೈ ಲಿಂಕ್ ಅದು ಬರುತ್ತೆ, ಕಾಯ್ತೀರಿ. ನಿಮ್ಮದು ನೆಟ್ವರ್ಕ್ ನಾನು ಫಾಸ್ಟ್ ಇದೆ, ಅದು ಬೇಗ ಬರುತ್ತೆ. ಇಲ್ಲಿ ಇಂಪೋರ್ಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಗೈಸ್. ಇಂಪೋರ್ಟಿಂಗ್ ಆಯ್ತಿದೆ. ನಿಮ್ಮದು ನೆಟ್ವರ್ಕ್ಸ್ ಬೇಗ ಇದ್ದರೆ ಅದು ಬೇಗ ಆಗುತ್ತೆ. ನಮ್ಮದು ನೆಟ್ವರ್ಕ್ ಸ್ಲೋ ಇದೆ, ಅದಕ್ಕೆ ನಮ್ಮದು ಟೈಮ್ ತಗೋತಿದೆ. ಇಲ್ಲಿ 24 ಆಗಿದೆ, ಈಗ ಆಯ್ತಿದೆ. ಈಗ ನೀವು ಅಲ್ಲಿ ನೆಕ್ಸ್ಟ್ ಅಂತಿದೆಯಲ್ಲ ನೋಡ್ತಿರ್ಬೋದು, ಅಲ್ಲಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಟಿಮೇನೇನ್ ಅಂತಿದೆಯಲ್ಲ ಅದೇನು ಇದೆಯಲ್ಲ ಅಲ್ಲಿ ಮೇಲೆ ಕ್ಲಿಕ್ ಮಾಡಿ. ಸೆಕೆಂಡ್ ಎದುರು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಅಲೈಟ್ ಮೋಷನ್ ಆ್ಯಪು ಓಪನ್ ಆಗಿರುತ್ತದೆ. ಅಲೈಟ್ ಮೋಷನ್ ಓಪನ್ ಆದಮೇಲೆ ಇಲ್ಲಿ ಸೀದಾ ಒಂದು ಸ್ವಲ್ಪ ಕೆಳಗೆ ಬರಬೇಕಾಗುತ್ತೆ. ನೀವು ಕೆಳಗೆ ಬರಬೇಕಾಗುತ್ತೆ. ಇಲ್ಲೊಂದು ಫೋಟೋ ಇದೆಯಲ್ಲ ನೋಡಿ, ಅಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಎರಡನೇದು ಫೋಟೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಲ್ಲಿ ಕ್ಲಿಕ್ ಮಾಡೋ ಕಲರ್ ಫಿಲ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಅಲ್ಲಿ ಸ್ಟಾರ್ ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಫೋಟೋ ಆ್ಯಡ್ ಮಾಡಿಬಿಟ್ಟು ಅಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಕ್ ಬಂದ್ಬಿಡಿ. ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬನ್ನಿ. ನೋಡ್ತಿರ್ಬೋದು ನಾನು ಹೇಗೆ ಮಾಡ್ತಿದ್ದೀನಿ ಹಂಗೆ ಮಾಡಿ. ಬ್ಯಾಕ್ ಬಂದ್ಬಿಡಿ, ಅಲ್ಲೇನು ಪ್ರೆಸ್ ಮಾಡೋಕ್ಕೋಗ್ಬೇಡಿ. ಫುಲ್ಲು ಬ್ಯಾಕ್ ಬಂದ್ಬಿಟ್ಟು ಈಗ ನೆಕ್ಸ್ಟ್ ಇಲ್ಲಿ 2 ಫೋಟೋ ಆ್ಯಡ್ ಮಾಡಬೇಕಾಗಿರುತ್ತೆ. 2 ಫೋಟೋನ ಆ್ಯಡ್ ಮಾಡಿ. ಅಲ್ಲಿ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಆಮೇಲೆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಬ್ಯಾಕ್ ಬಟನ್ ಒತ್ತಿ. ಹಿಂಗೆ ಎಲ್ಲ ಫೋಟೋಗಳನ್ನು ಮಾಡ್ಕೋಬೇಕಾಗುತ್ತೆ ಗೈಸ್. ನೋಡ್ತಿರ್ಬೋದು ನಾನು ಹೇಗೆ ಮಾಡ್ತಾಯಿದ್ದೀನಿ, ಅದೇ ಸ್ಟೆಪ್ನ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಹೇಳ್ತಾಯಿದ್ದೀನಿ, ಬಿಡ್ಕೊಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನಾನು ಹೊಸ ಯೂಟ್ಯೂಬರ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡ್ತಿರ್ಬೋದು ನಾನು ಎಲ್ಲದಕ್ಕೂ ಹಾಕ್ತಾಯಿದ್ದೀನಿ. ಲಾಂಗ್ ಆಗಿಬಿಡುತ್ತೆ ವೀಡಿಯೋ ಅಂತ ಸ್ವಲ್ಪ ಕಟ್ ಮಾಡಿರ್ತೀನಿ ಮಧ್ಯದಲ್ಲಿ, ನೀವು ಎಲ್ಲ ಬೇಜಾರು ಮಾಡ್ಕೊಬೇಡಿ. ಇಲ್ಲಿ ಮತ್ತೆ ಕಲರ್ ಫಿಲ್ ನೋಡ್ಕೊತಾ ಇದ್ರಲ್ಲ, ಅಲ್ಲಿ ಸ್ಟಾರ್ ಬಾಕ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಎಲ್ಲ ಒಂದು 5-6 ಫೋಟೋ ಹಾಕಬೇಕಾಗಿರುತ್ತೆ. ನೀವು ಬೇರೆ ಹಾಕೊಳ್ತೀನಿ ಅಂದ್ರೆ ಆಗುತ್ತೆ. ಇಲ್ಲಿ ನಾನು ಒಂದೇ ಹಾಕ್ತಾಯಿದ್ದೀನಿ. ನನ್ನ ಯೂಟ್ಯೂಬ್ ಪ್ರೊಫೈಲ್ ಪಿಕ್ಚರ್ನೇ ಹಾಕ್ತಾಯಿದ್ದೀನಿ ನಾನು. ಇದೇನಿದು ಈ ಥರ ಬಂದ್ಬಿಡ್ತು ಫೋಟೋ ಅಂತ ಅನ್ಕೊಬೇಡಿ, ಅದು ಎಡಿಟಿಂಗ್ ಮಾಡಿರೋದು ಆ ಥರ ಇದೆ. ಪ್ರಾಜೆಕ್ಟ್ BRS ಎಡಿಟ್ಸ್ YT ಅವರು ಪ್ರಾಜೆಕ್ಟ್ನ ಹಂಗೆ ಮಾಡಿದ್ದಾರೆ. ನೀವು ಎಲ್ಲ ಫೋಟೋನೂ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಈಗ ನೋಡ್ತಿರ್ಬೋದು ವೀಡಿಯೋಸ್ ಸರಿಯಾಗಿ ಬಂದಿರುತ್ತೆ ಗೊತ್ತಿಲ್ಲ. ನೀವು ಎಲ್ಲನೂ ಅಪ್ಲೈ ಮಾಡಬೇಕಾಗಿರುತ್ತೆ. ಎಲ್ಲನೂ ಅಪ್ಲೈ ಮಾಡಿದ್ಮೇಲೆ ನೀವು ವಿಡಿಯೋ ಅಪ್ಲೈ ಮಾಡಬೇಕು. ನೀವು ಎಲ್ಲ ಫೋಟೋಗಳನ್ನೆಲ್ಲ ಆ್ಯಡ್ ಮಾಡಬೇಕಾಗಿರುತ್ತದೆ. ಎಲ್ಲ ಫೋಟೋಗಳನ್ನ ಆ್ಯಡ್ ಮಾಡಬೇಕಾಗಿರುತ್ತೆ. ನೀವು ಎಲ್ಲ ಫೋಟೋನೂ ಆ್ಯಡ್ ಮಾಡಿದ್ಮೇಲೆ ಈಗ ಬಂದಿರುತ್ತೆ ವೀಡಿಯೋ ನೋಡ್ತಿರ್ಬೋದು. ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಗೆ ಸ್ವಲ್ಪ ಲ್ಯಾಗ್ ಆಗುತ್ತೆ, ಮೊಬೈಲು 2GB RAM ಮೊಬೈಲ್, ಅದಕ್ಕೆ ಲ್ಯಾಗ್ ಆಗುತ್ತೆ. ನೋಡ್ತಿರ್ಬೋದು ನೀವು ಅಲ್ಲಿ ವೀಡಿಯೋ ಬರ್ತಾಯಿದೆ. ಪ್ರಿವ್ಯೂವಲ್ಲಿ ಸ್ವಲ್ಪ ಲ್ಯಾಗ್ ಆಗಿಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಮೊಬೈಲಲ್ಲಿ ಹೆಂಗೆ ಬರುತ್ತೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲ. ನಮಗೆ ಸಂಬಂಧಪಟ್ಟಿದ್ದಲ್ಲ, ಅದು ನಿಮಗೆ ಸಂಬಂಧಪಟ್ಟಿದ್ದು. ನೀವು ಹೆಂಗೆ ವೀಡಿಯೋ ಎಡಿಟ್ ಮಾಡ್ತೀರೋ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೋಡ್ತಿರ್ಬೋದು ಫುಲ್ ಆಗಿದೆ. ಇದು ಹೆಂಗಪ್ಪ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಂದರೆ ಅಲ್ಲಿ ಸೆಟ್ಟಿಂಗ್ಸ್ ಪಕ್ಕ ಅದೇನೋ ಬಾಕ್ಸಲ್ಲಿ ಒಂದು ಆ್ಯರೋ ಮಾರ್ಕ್ ಇದೆಯಲ್ಲ ನೋಡ್ತಿದ್ದೀರಲ್ಲ, ಆ ಬಾಕ್ಸ್ ಮೇಲೆ ಸೆಟ್ಟಿಂಗ್ಸ್ ಪಕ್ಕ ಆ್ಯರೋ ಮಾರ್ಕ್ ಇದೆಯಲ್ಲ ನೋಡ್ತಿದ್ದಾರಲ್ಲ ಮೇಲೆ, ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಕ್ಸ್ಪೋರ್ಟ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗೀತು ಗೈಸ್, ನಿಮ್ಮ ಒಂದು ವೀಡಿಯೋ ಎಕ್ಸ್ಪೋರ್ಟಿಂಗ್ ಸ್ಟಾರ್ಟ್ ಆಗಿರುತ್ತದೆ. ಅದು ನಂದು ವೀಡಿಯೋ ಎಕ್ಸ್ಪೋರ್ಟಿಂಗ್ ಆಗೋಲ್ಲ, ಅದು ಯಾಕಂದರೆ ನನ್ನ ಕಮ್ಮಿ GB RAM ಅಲ್ವಾ, ಅದಕ್ಕೆ ನಾನು ಬೇರೆ ಮೊಬೈಲಿಂದ ಎಡಿಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ಲೋಸ್ ಅಂತ ಬರುತ್ತೆ ನನಗೆ ಯಾವಾಗಲೂ. ನಿಮಗೆ ಏನು ಅಂತ ಬರಲ್ಲ, ಎಲ್ಲ ವೀಡಿಯೋ ಎಡಿಟ್ ಮಾಡ್ಕೊಳ್ಳಿ. ಸರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಗೈಸ್.